ಇವತ್ತು ನಮ್ಮ ಅಡುಗೆ ಮನೆಯಲ್ಲಿರೋ ಕೇವಲ 5 ಸಿಂಪಲ್ ಮಸಾಲೆಗಳನ್ನ ಬಳಸಿ ನಮ್ಮ ಆರೋಗ್ಯವನ್ನೇ ಬದಲಿಸಬಲ್ಲ ಒಂದು ಪವರ್ಫುಲ್ ಪಾನೀಯದ ಬಗ್ಗೆ ತಿಳಿದುಕೊಳ್ಳೋಣ. ಮಸಾಲೆಗಳ ರಾಜ ಅರಿಶಿಣ, ಶಕ್ತಿಯ ಆಗರ ಶುಂಠಿ, ಸಿಹಿ ಆರೋಗ್ಯದಾಯಕ ಚಕ್ಕೆ, ಜೀರ್ಣಕ್ರಿಯೆಯ ಗೆಳೆಯ ಸೋಂಪು ಮತ್ತು ಶಕ್ತಿವರ್ಧಕ ಕಾಳುಮೆಣಸು. ಇವು ಒಂದೊಂದೇ ಬಹಳ ಶಕ್ತಿಶಾಲಿ, ಆದ್ರೆ ಇವೆಲ್ಲ ಒಟ್ಟಿಗೆ ಸೇರಿದಾಗ ಒಂದು ಮ್ಯಾಜಿಕನ್ನೇ ಸೃಷ್ಟಿಸುತ್ತವೆ. ಈ 5 ಮಸಾಲೆಗಳು ಸರಿಯಾದ ಪ್ರಮಾಣದಲ್ಲಿ ಸೇರಿದಾಗ ನಮಗೆ ಸಿಗೋ ಪವರ್ಸ್ ಏನು? ಉರಿಯೂತವನ್ನ ಓಡಿಸಿ ನೋವಿನಿಂದ ಮುಕ್ತಿ, ರೋಗಗಳನ್ನ ದೂರವಿಡುವ ಇಮ್ಯುನಿಟಿ ಬೂಸ್ಟ್, ಹೃದಯವನ್ನ ಕಾಪಾಡುವ ಹಾರ್ಟ್ ಪ್ರೊಟೆಕ್ಷನ್, ಜೀರ್ಣಕ್ರಿಯೆಯನ್ನ ಸರಾಗವಾಗಿಸುವ ಡೈಜೆಸ್ಟಿವ್ ಹಾರ್ಮೋನಿ ಮತ್ತು ನಮ್ಮ ಕೋಶಗಳನ್ನ ರಕ್ಷಿಸುವ ಸೆಲ್ ಶೀಲ್ಡ್. ನೋಡಿದ್ರಲ್ಲ, ಒಂದೇ ಒಂದು ಲೋಟ ಪಾನೀಯದಲ್ಲಿ ಎಷ್ಟೊಂದು ಅದ್ಭುತ ಶಕ್ತಿ ಅಡಗಿದೆ ನಮ್ಮ ದೇಹದೊಳಗೆ. ಅದರಲ್ಲೂ ಕೀಲುಗಳಲ್ಲಿ ಉರಿಯೂತ ಅಥವಾ ಇನ್ಫ್ಲಮೇಷನ್ ಆದಾಗ ಹೇಗಿರುತ್ತೆ ಗೊತ್ತಾ? ಅದೊಂಥರ ಒಳಗೊಳಗೆ ಒಂದು ಸಣ್ಣ ಬೆಂಕಿ ಸದಾ ಉರಿತಾ ಇರುತ್ತಲ್ಲ, ಆ ರೀತಿ. ಅದು ಕಾಣಿಸಲ್ಲ, ಆದ್ರೆ ನಿರಂತರವಾಗಿ ಚುಟು ಚುಟು ಅಂತ ನೋವು ಕೊಡ್ತಾನೇ ಇರುತ್ತೆ. ಈ ಕಾಣದ ಬೆಂಕಿಯೇ ನಮ್ಮೆಲ್ಲ ನೋವಿನ ಅಸಲಿ ಕಾರಣ. ಈಗ ನೋಡಿ, ಆ ಚಿನ್ನದ ಬಣ್ಣದ ಅರಿಶಿಣ ಮತ್ತು ಘಾಟಾದ ಶುಂಠಿ ಇವೆರಡೂ ಒಂದಾದಾಗ ಏನಾಗತ್ತೆ ಅಂತ. ಅವು ಸುಮ್ನೆ ಮಿಕ್ಸ್ ಆಗಲ್ಲ, ಬದಲಿಗೆ ಒಂದರ ಶಕ್ತಿಯನ್ನ ಇನ್ನೊಂದು ಹೀರಿಕೊಂಡು ಆ ಉರಿಯೂತವನ್ನ ಬುಡದಿಂದಲೇ ಶಮನ ಮಾಡುವೊಂದು ಅಜೇಯ ಶಕ್ತಿಯಾಗಿ ಬದಲಾಗತ್ತೆ. ಈ ನೈಸರ್ಗಿಕ ಮಿಶ್ರಣ ನಮ್ಮ ದೇಹದೊಳಗೆ ಹೋದಾಗ ಒಂದು ಫೈರ್ ಎಂಜಿನ್ ತರ ಕೆಲಸ ಮಾಡುತ್ತೆ. ಎಲ್ಲಿದೆ ಆ ಬೆಂಕಿ ಅಂತ ಹುಡುಕಿ ಅದರ ಮೇಲೆ ತಣ್ಣೀರ್ ಸುರಿದು ಆ ಬೆಂಕಿಯನ್ನ ಸಂಪೂರ್ಣವಾಗಿ ಆರಿಸ್ಬಿಡುತ್ತೆ. ನೋವು ಮಾಯವಾಗಿ ಆ ಜಾಗದಲ್ಲಿ ಮತ್ತೆ ಶಾಂತಿ ನೆಲೆಸುತ್ತೆ. ಅಷ್ಟೇ ಅಲ್ಲ, ಈ ಜೋಡಿಯ ಪವರ್ ಇಲ್ಲಿಗೆ ನಿಲ್ಲಲ್ಲ. ಇದು ನಮ್ಮ ದೇಹದ ಸೈನಿಕರಿದ್ದ ಹಾಗೆ ಇರೋ ಇಮ್ಯೂನ್ ಸಿಸ್ಟಮ್, ಅಂದ್ರೆ ರೋಗ ನಿರೋಧಕ ಶಕ್ತಿಯನ್ನ ಇನ್ನಷ್ಟು ಬಲಪಡಿಸುತ್ತೆ. ಇದರಿಂದ ಆಗಾಗ ಬರೋ ನೆಗಡಿ, ಕೆಮ್ಮಿನಿಂದ ಹಿಡಿದು ದೊಡ್ಡ ದೊಡ್ಡ ಇನ್ಫೆಕ್ಷನ್ಗಳ ವಿರುದ್ಧ ಹೋರಾಡಕ್ಕೆ ನಮ್ಮ ದೇಹಕ್ಕೆ ಒಂದು ಗಟ್ಟಿಯಾದ ರಕ್ಷಾ ಕವಚ ಸಿಕ್ಕಂತಾಗತ್ತೆ. ನಮ್ಮ ರಕ್ತನಾಳಗಳನ್ನ ಮನೆಯ ನೀರಿನ ಪೈಪ್ ತರಹ ಅಂದ್ಕೊಳ್ಳಿ. ದಿನ ಕಳೆದಂತೆ ಕೆಟ್ಟ ಕೊಲೆಸ್ಟ್ರಾಲ್ ಅನ್ನುವನ್ನ ಜಿಡ್ಡು ಆ ಪೈಪ್ಗಳ ಗೋಡೆಗೆ ಅಂಟ್ಕೊಳ್ಳೋಕೆ ಶುರುವಾಗುತ್ತೆ. ಇದರಿಂದ ರಕ್ತ ಓಡಾಡೋ ದಾರಿ ಚಿಕ್ಕದಾಗ್ತಾ ಹೋಗಿ ಒಂದು ದಿನ ಪೂರ್ತಿಯಾಗಿ ಬ್ಲ್ಯಾಕ್ ಆಗೋ ದೊಡ್ಡ ಅಪಾಯವೇ ಇರುತ್ತೆ. ಆದ್ರೆ ಅರಿಶಿಣ ಮತ್ತು ಚಕ್ಕೆಯ ಈ ಕಾಂಬಿನೇಷನ್ ಒಂದು ನ್ಯಾಚುರಲ್ ಪೈಪ್ ಕ್ಲೀನರ್ ತರ ಕೆಲಸ ಮಾಡುತ್ತೆ. ಇದು ರಕ್ತನಾಳಗಳ ಒಳಗೆ ಹೋಗಿ ಅಲ್ಲಿ ಅಂಟಿಕೊಂಡಿರೋ ಜಿಡ್ಡನ್ನ ನಿಧಾನವಾಗಿ ಕರಗಿಸಿ ಕ್ಲೀನ್ ಮಾಡ್ಬಿಡುತ್ತೆ. ಇದರಿಂದ ರಕ್ತ ಸಂಚಾರ ಮತ್ತೆ ಫ್ರೀಯಾಗಿ ಹಾರ್ಟ್ ಅಟ್ಯಾಕ್ನಂತಹ ಗಂಭೀರ ರಿಸ್ಕ್ ಕಡಿಮೆ ಆಗುತ್ತೆ. ಇದರ ಇನ್ನೊಂದು ಅದ್ಭುತ ಲಾಭ ಏನಂದ್ರೆ, ಈ ಚಾರ್ಟ್ ನೋಡಿ. ಮೊದಲನೇ ಬಾರ್ ನಾವು ಮಾಮೂಲಾಗಿ ಊಟ ಮಾಡಿದ್ಮೇಲೆ ಬ್ಲಡ್ ಶುಗರ್ ಲೆವೆಲ್ ಹೇಗೆ ಸಡನ್ ಆಗಿ ಶೂಟ್ ಆಗತ್ತೆ ಅಂತ ತೋರಿಸುತ್ತೆ. ಆದ್ರೆ ಎರಡನೇ ಬಾರ್ ನೋಡಿ, ಈ ಮಸಾಲೆಗಳ ಜೊತೆ ಊಟ ಮಾಡಿದಾಗ ಆ ಶುಗರ್ ಸ್ಪೈಕ್ ಎಷ್ಟು ಕಂಟ್ರೋಲ್ ಆಗಿದೆ, ಎಷ್ಟು ಸ್ಟೇಬಲ್ ಆಗಿದೆ. ಇದು ಶುಗರ್ ಲೆವೆಲ್ಸ್ ಅನ್ನು ಬ್ಯಾಲೆನ್ಸ್ ಮಾಡೋಕೆ ತುಂಬಾನೇ ಹೆಲ್ಪ್ ಮಾಡುತ್ತೆ. ಚೆನ್ನಾಗಿ ಊಟ ಮಾಡ್ದನ್ಮೇಲೆ ಹೊಟ್ಟೆ ಒಂಥರ ಭಾರ, ಉಬ್ಬರಿಸಿದ ಹಾಗೆ ಆಗೋ ಅನುಭವ ಎಲ್ರಿಗೂ ಆಗಿರುತ್ತೆ ಅಲ್ವಾ? ಆ ಸಮಸ್ಯೆಗೆ ಪರಿಹಾರ ಕೊಡಕ್ ಬರ್ತಿದೆ ನಮ್ಮ ಮುಂದಿನ ಜೋಡಿ. ಜೀರ್ಣಕ್ರಿಯೆಯಲ್ಲಿ ಒಂದು ಹಾರ್ಮೋನಿ ತರುವ ಶುಂಠಿ ಮತ್ತು ಸೋಂಪು. ಮೊದಲನೇದಾಗಿ, ಶುಂಠಿ ನಮ್ಮ ಹೊಟ್ಟೆಯಲ್ಲಿರೋ ಡೈಜೆಸ್ಟಿವ್ ಜ್ಯೂಸಸ್ ಅಂದ್ರೆ ಜೀರ್ಣ ರಸಗಳನ್ನ ಹೆಚ್ಚು ಆಕ್ಟಿವ್ ಮಾಡುತ್ತೆ. ಎರಡನೇದಾಗಿ, ಸೋಂಪಿನಲ್ಲಿ ಎನಥೋಲ್ ಅನ್ನೋ ಒಂದು ಮ್ಯಾಜಿಕಲ್ ಅಂಶ ಇದೆ. ಅದು ನಮ್ಮ ಜೀರ್ಣಾಂಗಗಳ ಸ್ನಾಯುಗಳನ್ನ ರಿಲ್ಯಾಕ್ಸ್ ಮಾಡಿ ಆ ಬಿಗಿತವನ್ನ ಕಡಿಮೆ ಮಾಡುತ್ತೆ. ಈ ಎರಡೂ ಒಟ್ಟಾಗಿ ಕೆಲ್ಸ ಮಾಡಿದಾಗ ಆ ಗಂಟು ನಿಧಾನವಾಗಿ ಬಿಚ್ಕೊಳ್ಳುತ್ತೆ. ಹೊಟ್ಟೆ ಉಬ್ರ, ಗ್ಯಾಸ್ನಂತಹ ಸಮಸ್ಯೆಗಳು ಮಾಯವಾಗಿ ನಮ್ಮ ಜೀರ್ಣಾಂಗ ವ್ಯವಸ್ಥೆ ಮತ್ತೆ ಹಗುರವಾಗಿ, ಶಾಂತವಾಗಿ, ಆರಾಮವಾಗಿ ಕೆಲಸ ಮಾಡೋಕೆ ಶುರು ಮಾಡುತ್ತೆ. ನಮ್ಮ ದೇಹದ ಕೋಶಗಳನ್ನ ಚಿಕ್ಕ ಚಿಕ್ಕ ಫ್ಯಾಕ್ಟ್ರಿಗಳು ಅಂತ ಭಾವಿಸೋಣ. ಈ ಫ್ಯಾಕ್ಟ್ರಿಗಳು ನಮ್ಗೆ ಬೇಕಾದ ಶಕ್ತಿಯನ್ನ ಉತ್ಪಾದಿಸ್ತವೆ. ಆದ್ರೆ ಯಾವುದೇ ಫ್ಯಾಕ್ಟರಿಯಿಂದ ಹೊಗೆ ಬರುತ್ತಲ್ಲ, ಹಾಗೆ ನಮ್ಮ ಕೋಶಗಳಿಂದಲೂ ಫ್ರೀ ರ್ಯಾಡಿಕಲ್ಸ್ ಅನ್ನೋ ಒಂದು ಹಾನಿಕಾರಕ ಹೊಗೆ ಬರುತ್ತೆ. ಈ ಹೊಗೆ ನಮ್ಮ ಕೋಶಗಳಿಗೆ ಡ್ಯಾಮೇಜ್ ಮಾಡಿ ವಯಸ್ಸಾದಂತೆ ಕಾಣುವಂತೆ ಮಾಡುತ್ತೆ. ಈ 5 ಮಸಾಲೆಗಳಲ್ಲಿರೋ ಆಂಟಿ ಆಕ್ಸಿಡೆಂಟ್ಸ್ಗಳು ಒಂದು ಸೂಪರ್ ಪವರ್ಫುಲ್ ಫಿಲ್ಟರ್ ತರ ಕೆಲಸ ಮಾಡಿ ಆ ವಿಷಕಾರಿ ಹೊಗೆಯನ್ನ ನ್ಯೂಟ್ರಲೈಸ್ ಮಾಡಿಬಿಡ್ತವೆ. ಇದರಿಂದ ನಮ್ಮ ಎಂಜಿನ್ ಪಾರ್ಟ್ಸ್ ಅಂದ್ರೆ ನಮ್ಮ ಜೀವಕೋಶಗಳು ಡ್ಯಾಮೇಜ್ ಆಗದ ಹಾಗೆ ಸೇಫ್ ಆಗಿರ್ತವೆ. ಅರಿಶಿಣದ ಅತ್ಯಂತ ಶಕ್ತಿಶಾಲಿ ಅಂಶವಾದ ಕರ್ಕ್ಯೂಮಿನ್ ಅನ್ನು ನಮ್ಮ ಯಕೃತ್ತು ಅಂದ್ರೆ ಲಿವರ್ ತನ್ನ ಕೆಲಸದ ಭಾಗವಾಗಿ ಬೇಗನೆ ಹೀರ್ಕೊಂಡ್ಬಿಡುತ್ತೆ. ಇದರಿಂದ ಅದರ ಅದ್ಭುತ ಪ್ರಯೋಜನಗಳು ದೇಹದ ಉಳಿದ ಭಾಗಗಳಿಗೆ ತಲುಪುವುದೇ ಇಲ್ಲ. ಮತ್ತು ಇದಕ್ಕೆ ಪರಿಹಾರವೇ ಕರಿಮೆಣಸು. ಹೌದು, ಕರಿಮೆಣಸು ಒಂದು ಮಾಸ್ಟರ್ ಕೀಲಿಯಂತೆ ಕೆಲಸ ಮಾಡಿ ಯಕೃತ್ತಿನ ಈ ಪ್ರಕ್ರಿಯೆಯನ್ನು ತಾತ್ಕಾಲಿಕವಾಗಿ ತಡೆದು ಅರಿಶಿಣದ ಸಂಪೂರ್ಣ ಶಕ್ತಿಯನ್ನು ಇಡೀ ದೇಹಕ್ಕೆ ಲಭ್ಯವಾಗುವಂತೆ ಮಾಡುತ್ತೆ.